ಬಸ್ ಟಿಕೆಟ್ ಆಯಿತು, ಮೆಟ್ರೋ ಟಿಕೆಟ್ ಆಯಿತು, ಈಗ ಹಾಲಿನ ಸರದಿನ ಅನ್ನುವಂತಹ ಪ್ರಶ್ನೆ. ಹಾಲಿನ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ನಿರ್ಧಾರ. ಜನಸಾಮಾನ್ಯರ ಜೇಬಿಗೆ ಮತ್ತೆ ಕತ್ತರಿ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ. ಇವತ್ತೇ ಹಾಲಿನ ದರ ಏರಿಕೆಯ ಬಗ್ಗೆ ಒಂದು ಮಹತ್ವದ ನಿರ್ಧಾರ ಹೊರಬೀಳಲಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ. ಸಹಕಾರಿ ಪಶುಸಂಗೋಪನಾ ಸಚಿವರು, ಕೆಎಂಎಫ್ ಅಧ್ಯಕ್ಷರು, ಜಿಲ್ಲಾ ಹಾಲು ಒಕ್ಕೂಟದ ಜೊತೆಗೆ ಸಭೆಯನ್ನು ನಡೆಸಲಿದ್ದಾರೆ ಮುಖ್ಯಮಂತ್ರಿಗಳು. ಸಿಎಂ ಸಭೆಯಲ್ಲಿ ಹಾಲಿನ ದರ ಏರಿಕೆಯ ತೀರ್ಮಾನವಾಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಇವತ್ತು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋದು ಫಿಕ್ಸ್. ಬಟ್ ಎಷ್ಟು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೆಎಂಎಫ್ ಅಂದರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು. ಅದೇ ನಿಟ್ಟಿನಲ್ಲಿ ಇವತ್ತು 4 ಗಂಟೆಗೆ ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಸಭೆ ಆರಂಭ ಆಗ್ತಾ ಇದ್ದ ಹಾಗೆ ಎಷ್ಟು ರೂಪಾಯಿ ಹಾಲಿನ ದರದಲ್ಲಿ ಏರಿಕೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ಕರೆಂಟು, ಮೆಟ್ರೋ, ಬಸ್ ಟಿಕೆಟ್ ದರ ಏರಿಕೆ ಆಗಿರುವಂಥದ್ದು. ಸಿಎಂ ಅಂಗಳದಲ್ಲಿ ಹಾಲಿನ ದರ ಏರಿಕೆಯ ಚೆಂಡಿದೆ. ಹಾಲಿನ ಖರೀದಿ ಮತ್ತು ಮಾರಾಟದ ದರ ಏರಿಕೆಯ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ. 10 ರೂಪಾಯಿ ಏರಿಕೆಗೆ ಪಟ್ಟನ್ನು ಹಿಡಿದಿದ್ದಾರೆ ರೈತರು. ಹಾಲಿನ ದರ ಏರಿಕೆಗೆ ಕೆಎಂಎಫ್ಗೆ ಒಕ್ಕೂಟಗಳು ಒತ್ತಡವನ್ನು ಹಾಕಿರುವಂತಹದ್ದು. ಸಿಎಂ ಸಭೆಯ ಬಳಿಕ ದರ ಏರಿಕೆಯ ಕುರಿತು ಕೆಎಂಎಫ್ ಮಹತ್ವದ ಘೋಷಣೆಯನ್ನು ಮಾಡುತ್ತೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಹಾಲಿನ ಖರೀದಿ ಮತ್ತು ಮಾರಾಟ ದರ ಏರಿಕೆಯ ಬಗ್ಗೆ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಎಷ್ಟು ರೂಪಾಯಿ ಹೆಚ್ಚಳ ಮಾಡ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ಹಾಗಾದ್ರೆ ಈಗ ರೇಟ್ ಹೈಕ್ ಆಗಿದ್ದೇ ಆದರೆ ಎಷ್ಟಾಗುತ್ತೆ ಹಾಲಿನ ದರ ನೋಡ್ತಾ ಹೋಗೋಣ. ಮಾರಾಟ ಮತ್ತು ಖರೀದಿಯ ದರ ಎರಡೂ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಅದೇ ಪ್ರಸ್ತಾವನೆಯನ್ನೇ ಈಗ ಕೆಎಂಎಫ್ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವಂಥದ್ದು. ಹಾಲಿನ ದರ 3 ರಿಂದ 5 ರೂಪಾಯಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ರೈತರು ಹೇಳಿರುವಂತಹದ್ದು 10 ರೂಪಾಯಿ ಏರಿಕೆ ಆಗಬೇಕು ಅಂಥೇಳಿ. ಬಟ್ ಈಗ ಕೆಎಂಎಫ್ ಹೇಳಿರುವಂತಹದ್ದು 3 ರಿಂದ 5 ರೂಪಾಯಿ ಏರಿಕೆ ಆಗಲಿ ಅಂಥೇಳಿ. ರಾಜ್ಯ ಸರ್ಕಾರ ಎಷ್ಟು ಮಾಡುತ್ತೆ, ಮುಖ್ಯಮಂತ್ರಿಗಳು ಎಷ್ಟು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಶತಾಯ ಗತಾಯ ಹಾಲಿನ ದರವನ್ನು ಏರಿಕೆ ಮಾಡಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಬಟ್ ಎಷ್ಟು ರೂಪಾಯಿ ಏರಿಕೆ ಆಗುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅದೇ ನಿಟ್ಟಿನಲ್ಲಿಯೇ ಇವತ್ತು ಸಭೆ ಕೂಡ ನಡೀತಾ ಇರುವಂಥದ್ದು. ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಇವತ್ತೇ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರಾ, ಹೇಗೆ ಅಂತ ಹೇಳಿ? ಪ್ರೇಮ್, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಒಂದು 4:30-5 ಗಂಟೆ ಸಮಯಕ್ಕೆ ಸರಿಯಾಗಿ ಶುರುವಾಗುತ್ತೆ. ಈ ಸಭೆಯಲ್ಲಿ ಕೆಎಂಎಫ್ನ ಅಧ್ಯಕ್ಷರು ಜೊತೆಗೆ ಪಶುಸಂಗೋಪನಾ ಇಲಾಖೆಯ ಸಚಿವರು, ಸಹಕಾರಿ ಸಚಿವರು ಮತ್ತೆ ಹಾಲು ಒಕ್ಕೂಟನ ಪದಾಧಿಕಾರಿಗಳು ಇರ್ತಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಈಗಾಗಲೇ ಕೆಎಂಎಫ್ ಕೂಡ ಎಷ್ಟು ದರ, ಹಾಲಿನ ದರ ಎಷ್ಟು ಏರಿಕೆ ಆಗಬೇಕು ಅಂತನ್ನುವಂಥ ಪ್ರಸ್ತಾವನೆಯನ್ನು ಕೂಡ ಇಟ್ಟಿರುವಂಥದ್ದು. ಹಾಲಿನ ಪರಿಷ್ಕರಣೆಯ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಅಭಿಪ್ರಾಯ ಸಂಗ್ರಹ ಮಾಡಿ ದರ ಏರಿಕೆ ಎಷ್ಟು ಮಾಡಬೇಕು, ಎಷ್ಟು ಮಾಡಬಾರ್ದು, ಯಾವ ರೀತಿಯಾಗಿ ಒಕ್ಕೂಟಗಳಿಂದ ಅಭಿಪ್ರಾಯ ಬಂದಿದೆ, ಜೊತೆಗೆ ಅವರು ಯಾವ ರೀತಿಯ ಬೆಲೆ ಏರಿಕೆಯ ಪ್ರಸ್ತಾಪವನ್ನು ಇಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಕೆಎಂಎಫ್ ಹೇಳ್ತಾ ಇರುವಂಥದ್ದು 3 ರಿಂದ 5 ರೂಪಾಯಿ ಹಾಲಿನ ದರ ಏರಿಕೆ ಮಾಡಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಇಟ್ಟಿರುವಂಥದ್ದು. ಖರೀದಿ ಮತ್ತೆ ಅಂದರೆ ರೈತರಿಂದ ಖರೀದಿ ದರ ಮತ್ತೆ ಮಾರಾಟ ಮಾಡುವಂಥ ದರ ಎರಡನ್ನೂ ಕೂಡ ಏರಿಕೆ ಮಾಡಬೇಕು, ಜೊತೆಗೆ ಒಕ್ಕೂಟಕ್ಕೂ ಕೂಡ ಆದಾಯ ಬರಬೇಕು. ಈ ರೀತಿಯಲ್ಲಿ ಈ ಮಾಡೆಲನ್ನು ಇಟ್ಕೊಂಡು ದರ ಏರಿಕೆ ಮಾಡಬೇಕು ಅಂತೇಳಿ ಚರ್ಚೆ ಆಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಎಷ್ಟು ದರ ಏರಿಕೆ ಮಾಡಬೇಕು ಅಂತೇಳಿ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ಬಳಿಕ ಮುಖ್ಯಮಂತ್ರಿಗಳು ಯಾವ ನಿರ್ಣಯಕ್ಕೆ ಬರ್ತಾರೋ ಆ ನಿರ್ಣಯದಂತೆ ಕೆಎಂಎಫ್ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇವತ್ತೇ ಘೋಷಣೆ ಆಗುತ್ತಾ, ಇವತ್ತು ಬರೀ ಪರಿಷ್ಕರಣೆಯ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಎಷ್ಟು ಏರಿಕೆ ಮಾಡಿದ್ರೆ ಉಳಿತಾಯ ಆಗುತ್ತೆ, ಎಷ್ಟು ಏರಿಕೆ ಮಾಡಿದ್ರೆ ಹೊರೆ ಆಗುತ್ತೆ ಅನ್ನೋದನ್ನು ಎಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕ್ತಾರೆ. ಲೆಕ್ಕಾಚಾರ ಹಾಕಿದ ಬಳಿಕ ಕೆಎಂಎಫ್ ಘೋಷಣೆ ಮಾಡುತ್ತೆ ಅಂತೇಳಿ ಹೇಳಲಾಗ್ತದೆ. ಆದರೆ 3 ರಿಂದ 5 ರೂಪಾಯಿ ದರ ಏರಿಕೆ ಆದರೆ 2 ರೂಪಾಯಿ ಖರೀದಿಗೆ ಇಟ್ಕೊಂಡು 1 ರೂಪಾಯಿ ಒಕ್ಕೂಟಕ್ಕೆ ಇಟ್ಕೊಳ್ಳೋಣ ಎನ್ನುವಂಥ ಪ್ರಸ್ತಾಪವನ್ನು ಕೆಎಂಎಫ್ ಅವರು ಮುಖ್ಯಮಂತ್ರಿಗಳ ಮುಂದೆ ಅಭಿಪ್ರಾಯವನ್ನು ಮುಂದಿಡ್ತಾರೆ. ಈ ಒಂದು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ದರ ಏರಿಕೆಯ ಬಗ್ಗೆ ಯಾವ ರೀತಿ ನಿರ್ಣಯವನ್ನು ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಆದರೆ ಒಟ್ಟಾರೆ ಸಾರ್ವಜನಿಕರಿಗೆ ಮತ್ತೊಂದು ದರ ಏರಿಕೆ ಬಿಸಿ ತಟ್ಟೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಪ್ರೇಮ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಬಸ್ ಟಿಕೆಟ್ ರೇಟ್ ಹೈಕ್ ಆಗಿದೆ, ಜೊತೆಗೆ ಮೊನ್ನೆಷ್ಟೇ ಕರೆಂಟ್ ಬಿಲ್ ರೇಟ್ ಕೂಡ ಜಾಸ್ತಿ ಆಗಿರುವಂಥದ್ದು, ಅದರ ಜೊತೆಗೆ ಮೆಟ್ರೋ ಟಿಕೆಟ್ ದರ ಕೂಡ ಏರಿಕೆ ಆಗಿದೆ. ಅದರ ನಡುವೆ ಹಾಲಿನ ದರ ಏರಿಕೆ ಆಗೋದು ಕೂಡ ಫಿಕ್ಸ್ ಆಗಿದೆ. ಎಷ್ಟು ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ.